ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಗೈಸ್, ತುಂಬ ದಿನಗಳಾದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಮೇ ಬಿ ಒನ್ ಮಂತ್ ಮೇಲೇನಾಯಿತು ನಾನು ವ್ಲಾಗ್ನ ಸ್ಟಾಪ್ ಮಾಡಿ. ಸೊ ಕೆಲವೊಂದಿಷ್ಟು ಕಾರಣಗಳಿಂದ, ಕೆಲವೊಂದಿಷ್ಟು ಪರ್ಸ್ನಲ್ ರೀಸನ್ಗಳಿಂದ ವ್ಲಾಗ್ನ ಸ್ಟಾಪ್ ಮಾಡಿದೆ ಅಷ್ಟೇ. ಸೊ ಇವಾಗ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ, ವ್ಲಾಗ್ ಕೂಡ ಮಾಡ್ತಾ ಇದ್ದೀನಿ. ಹಾಗೆಯೇ ನಿಮ್ಗೆ ಇನ್ಮೇಲೆ ಒಂದೊಂದಾಗಿ ವಿಡಿಯೋಗಳು ಬರ್ತಾ ಹೋಗುತ್ತೆ. ಸೊ ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಟಾಪಿಕ್ ಅಂತ ಬಂದು ಏನೂ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇಲ್ಲ. ತುಂಬ ದಿನಗಳಾದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಲ್ವಾ. ಸೊ ಹಾಗಾಗಿ ಎಲ್ರಿಗೂ ಕೂಡ ಅಂದರೆ ನನ್ನ ಸಬ್ಸ್ಕ್ರೈಬರ್ ಏನಿರ್ತೀರ, ವ್ಯೂವರ್ಸ್ಗಳಿಗೆ ಏನಿರ್ತೀರ, ಇವರಿಗೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇರುವಂಥದ್ದು. ಟಾಪಿಕ್ ಅಂತ ಏನಿಲ್ಲ ಗೈಸ್, ಇವತ್ತಿನ ದಿನ ಬಂದು ಸೊ ಹಾಗೇನೆ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೋಗುತ್ತೆ ವ್ಲಾಗು ಅಂತ ಹೇಳ್ಬಿಟ್ಟು. ಹಾಗೆಯೇ ವೀಡಿಯೋನ ಸ್ಟಾಪ್ ಮಾಡಿದ್ಮೇಲೆ ತುಂಬ ಜನ ನನಗೆ ಕಮೆಂಟ್ಸ್ ಹಾಕಿದ್ರಿ. ಸೊ ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ತುಂಬ ಪರ್ಸ್ನಲ್ಗೂ ಕೂಡ ಕಮೆಂಟ್ ಹಾಕಿದ್ರಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಏನಕ್ಕಂದರೆ ನನ್ನ ವೀಡಿಯೋ ಬರಲಿಲ್ಲ ಒಂದು 2-3 ದಿನ ಅಂತ ಅಂದ್ಕೊಂಡು ನೀವು ಕಮೆಂಟ್ ಮಾಡಿದ್ರಲ್ಲ, ನನಗೆ ಅದೇ ಒಂಥರ ಖುಷಿ ಆಯಿತು. ಸೊ ನಾನು ಸ್ವಲ್ಪ ಹೇಳಿದ್ನಲ್ಲ ಆವಾಗಲೇ, ಪರ್ಸ್ನಲ್ ರೀಸನ್ಗಳಿಂದ ಸ್ವಲ್ಪ ವೀಡಿಯೋನ ಹಾಕೋದನ್ನ ನಿಲ್ಲಿಸಿದ್ದೆ, ಸ್ಟಾಪ್ ಮಾಡಿದ್ದೆ ಅಷ್ಟೇ. ಇವಾಗ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ನೀವೆಲ್ಲರೂ ಕೂಡ ನನ್ನ ವೀಡಿಯೋಗಳನ್ನ ನೋಡ್ಬೋದು, ಹಾಗೆಯೇ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಕೂಡ ಅಂತ ಹೇಳ್ತಾ, ಹಾಗೆಯೇ ಹೊಸಬ್ರೆಲ್ಲ ಯಾರೆಲ್ಲ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೀಗೆ ಕೂಡ ಸಪೋರ್ಟ್ ಮಾಡ್ತಾಯಿರಿ ನನಗೆ ಮುಂದೆ ಅಂತ ಹೇಳ್ತಾ. ಸೊ ನೋಡೋಣ ಗೈಸ್, ಇನ್ನು ಮುಂದೆ ಯಾವ ಥರ ವೀಡಿಯೋಗಳನ್ನ ಹಾಕ್ತೀನಿ, ಯಾವ ಥರ ವೀಡಿಯೋಗಳು ಬರುತ್ತೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಕೂಡ ಕಾಯ್ತಿರ್ತೀರಾ ಅಂತ ಅಂದ್ಕೊತೀನಿ. ಹಾಗೆಯೇ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ಹೇಳ್ಬಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆ ರೀತಿ ವೀಡಿಯೋಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇತ್ತೀಚೆಗೆ ಸ್ವಲ್ಪ ಗ್ಯಾಕ್ ಟಾಕ್ ನಾರ್ಮಲ್ ಬ್ಲಾಗ್ನ ಮಾಡ್ತಿದ್ದೆ, ಅದಾದಮೇಲೆ ಸ್ವಲ್ಪ ಗ್ಯಾಕ್ ಟಾಕ್ ಚಾಲೆಂಜ್ ಏನು ಬಂತು ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡು ಆ ರೀತಿ ವೀಡಿಯೋಗಳನ್ನ ಮಾಡ್ತಾ ಬಂದೆ. ಸೊ ನೋಡೋಣ ಯಾವ ರೀತಿ ಕಮೆಂಟ್ ಆಗ್ತೀರಾ, ಜಾಸ್ತಿ ಯಾವುದ್ರ ಬಗ್ಗೆ ನನಗೆ ಕಮೆಂಟ್ಸ್ ಬರುತ್ತೆ ಆ ಥರ ವೀಡಿಯೋಗಳನ್ನ ಇನ್ನು ಮುಂದೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಸೊ ಏನಕ್ಕೆ ಇಷ್ಟು ದಿನ ಸ್ಟಾಪ್ ಮಾಡಿದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಜನಕ್ಕೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗಿರುತ್ತೆ. ಸೊ ಹೇಳಿದ್ನಲ್ಲ ಆವಾಗಲೇ, ಸ್ವಲ್ಪ ಪರ್ಸ್ನಲ್ ರೀಸನ್ಗಳಿಂದ ನಾನು ಬ್ಲಾಗ್ನ ಸ್ಟಾಪ್ ಮಾಡಬೇಕಾಯಿತು. ಹಾಗಾಗಿ ಮೈಂಡ್ ಕೂಡ ನನಗೆ ಸರಿ ಇರಲಿಲ್ಲ. ಸೊ ಏನಂತಾರೆ, ಸ್ವಲ್ಪ ಡಿಪ್ರೆಷನ್ ಹೋದಂಗೆ ಅಂತಾರಲ್ಲ, ಆ ರೀತಿ ಅನ್ಕೋಬೋದು ನೀವು. ತುಂಬ ಅಂದರೆ ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ. ಸೊ ಇದೇ ನನಗೆ ಹೊಸ್ತಂತ ಏನಿಲ್ಲ, ಈ ರೀತಿ ಅವಾಗವಾಗ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಕಾಮನ್, ಲೈಫ್ ಅಂದಮೇಲೆ ಇದೆಲ್ಲ ಕಾಮನ್ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಒಂದು ಕಡೆ ಮ್ಯೂಟ್ ಮಾಡಿಬಿಟ್ಟು ಇವಾಗ ಮತ್ತೆ ಕಮ್ ಬ್ಯಾಕ್ ಆಗಿದ್ದೀನಿ. ಮತ್ತೆ ಖುಷಿಯಾಗಿ ನಾನು ಬ್ಲಾಗ್ ಮಾಡೋದಕ್ಕೆ ರೆಡಿಯಾಗಿ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅಂತ ಹೇಳ್ತಾ, ನೋಡೋಣ. ಜೀವನ ಏನಂತಂದರೆ ಒಂದೊಂದ್ಸಲ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಎಲ್ಲಿಗೆ ಹೋಗಿ ಕರ್ಕೊಂಡೋಗಿ ನಮ್ಮನ್ನ ಬಿಡುತ್ತೆ ಅನ್ನೋದೇ ಗೊತ್ತಾಗಲ್ಲ. ನಾವೇನೇ ಲೈಫಲ್ಲಿ ಏನೋ ಒಂದು ಅಂದ್ಕೊತೀವಿ, ಬಟ್ ಅದು ಬೇರೆಯೇ ಏನೋ ಒಂದು ದೇವರು ನಮ್ಗೆ ಇಟ್ಟಿರ್ತಾರೆ ಮುಂದೆ. ಸೊ ಇದನ್ನು ನಂಬೋಳು ನಾನು, ತುಂಬಾ ನಂಬೋಳು ನಾನು. ಏನೋ ಒಂದು ಇವತ್ತು ಆಗಿದೆ ಅಂದರೆ ಮುಂದೆ ಅದಕ್ಕಿಂತ ಇನ್ನೊಂದೇನೋ ನಮಗೆ ಒಂದು ಉತ್ತಮವಾದದ್ದು, ಒಂದು ತುಂಬಾ ಒಂದು ವ್ಯಾಲ್ಯೂ ಇರುವಂಥ ವಸ್ತು ನಮಗೆ ಕಾಯ್ತಾ ಇದೆ ಅಂತಲೇ ಅರ್ಥ. ಸೊ ನೋಡೋಣ, ಲೈಫಲ್ಲಿ ನಾವು ಅಂದ್ಕೊಳ್ಳೋದೇ ಒಂದಾದರೆ ಆ ದೇವರು ನಮಗೆ ಮುಂದೆ ಒಂದು ತೋರಿಸೋ ದಾರಿನ ಒಂದಾಗಿರುತ್ತೆ. ಸೊ ಇವತ್ತೇನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋ ಥರ ಇದ್ದರೆ, ಸೊ ಮುಂದೆ ನಮಗೋಸ್ಕರ ಅಂತ ಒಂದು ಅಮೂಲ್ಯವಾಗಿರುವಂಥದ್ದು, ತುಂಬಾ ವ್ಯಾಲ್ಯೂ ಇರೋವಂಥದ್ದು ನಮಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಅಂದ್ಕೊಬೇಕು. ಇವತ್ತೇನೋ ಒಂದು ಲೈಫಲ್ಲಿ ಕೆಟ್ಟದಾಗೋಯ್ತು ಅಂತ ಹೇಳ್ಬಿಟ್ಟು ನಾವು ಅದ್ರ ಬಗ್ಗೆನೇ ಇವತ್ತಿನ ದಿನನ ಹಾಳು ಮಾಡ್ಕೊಳ್ಳೋದು ತುಂಬಾ ಸರಿ ಇಲ್ಲ ಅನ್ನೋದು ನನ್ನ ಪ್ರಕಾರ, ನನ್ನ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನು ಸ್ವಲ್ಪ ಹಾಗೇ ಆಗಿರೋದ್ರ ಬಗ್ಗೆನೇ ಸ್ವಲ್ಪ ಥಿಂಕ್ ಮಾಡಿ ಏನಂತಾರೆ, ಸ್ವಲ್ಪ ಕೊರ್ಗೋದು, ಡಿಪ್ರೆಷನ್ಗೆ ಹೋಗೋದು ಅಂತ ಹೇಳ್ತಾರಲ್ಲ, ಆಗಲೇ ಆ ರೀತಿ ಬೇಗನೆ ಆಗುವಂಥ ಚಾನ್ಸಸ್ ಹೆಚ್ಚು ಅಂತ ಹೇಳ್ಬೋದು ನನ್ನ ವಿಷಯದಲ್ಲಿ. ಸೊ ಇವಾಗ ಒಂದು ಮಟ್ಟಿಗೆ ನನಗೆಲ್ಲ ಅರ್ಥ ಆಗ್ತಿದ್ದೆ, ನನ್ನ ಸುತ್ತಮುತ್ತ ಏನು ನಡೀತಿದೆ, ನನ್ನ ಮನಸ್ಸಲ್ಲಿ ಏನು ನಡೀತಿದೆ, ನನ್ನ ಮೈಂಡಲ್ಲಿ ಏನಾಗ್ತಿದೆ, ನಾನು ಯಾವ ರೀತಿ ಇರಬೇಕು, ನಾನು ಯಾವ ರೀತಿ ಬದಲಾದರೆ ಸರಿ ಹೋಗುತ್ತೆ ಲೈಫು ಅನ್ನೋದು ನನ್ನ ಥಾಟ್ ಬಂದಿರುವಂಥದ್ದು. ಹಾಗೆ ಆದಷ್ಟು ಖುಷಿಯಾಗಿರೋದಕ್ಕೆ ಟ್ರೈ ಮಾಡೋಣ, ನಮ್ಮ ಸುತ್ತಮುತ್ತಲಿರೋರನ್ನ ಖುಷಿಯಾಗಿ ಇಟ್ಕೊಳ್ಳೋಣ ಅಂತ ಹೇಳ್ಬೋದು. ಸೊ ಹಾಗೆಯೇ ಹಿಂದೆ ಏನು ನಡೆದಿರುತ್ತೆ ಗೊತ್ತಿಲ್ಲ, ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಇದು ಓವರ್ ಥಿಂಕಿಂಗ್ ಆಗಿಬಿಡುತ್ತೆ. ಹಿಂದೆ ಏನಿರುತ್ತೆ ಪಾಸ್ ಆಗಿರುವಂಥದ್ದು ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಹಾಗೆಯೇ ಮುಂದೆ ಫ್ಯೂಚರಲ್ಲಿ ಬರುವಂಥದ್ದು ಕೂಡ ನಾವು ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಸದ್ಯಕ್ಕೆ ಮೇಯ್ನ್ ನಮಗೋಸ್ಕರ ಅಂತ ಇರುವಂಥದ್ದು ಇವತ್ತು ಪ್ರೆಸೆಂಟು. ಸೊ ಇದ್ರ ಬಗ್ಗೆ ಯೋಚನೆ ಮಾಡೋಣ, ಇವತ್ತಿನ ದಿನನ ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಆದಷ್ಟು ಟ್ರೈ ಮಾಡೋಣ ಅಂತ ಹೇಳ್ಬೋದು ಗೈಸ್. ಇದೊಂಥರ ಏನಂತಾರೆ, ದಿನ ನಮಗೆ ಒಂದೊಂದು ವಿಷಯಗಳಲ್ಲಿ ಒಂದೊಂದು ರೀತಿಯಲ್ಲಿ ನಮಗೆ ಪಾಠ ಕಲ್ತಂಗೆ ಆಗಿಬಿಡುತ್ತೆ ಲೈಫಲ್ಲಿ. ಸೊ ಇದನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ. ಹಿಂದೆ ಆಗಿರೋದನ್ನು ಬಿಡಬೇಕು, ಮುಂದೆ ಆಗೋದನ್ನು ಯೋಚನೆ ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರೆಸೆಂಟ್ ಏನಿರುತ್ತೆ ಇವತ್ತಿನ ದಿನ ಅಷ್ಟೇ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಪ್ರೆಸೆಂಟ್ ಏನಿರ್ತೀವಿ ಅದನ್ನು 1 ಮಿನಿಟ್ ವೇಸ್ಟ್ ಮಾಡಿದಂತೆ ನಾವು ತುಂಬಾ ಎಂಜಾಯ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಕಾಳಜಿ. ಸರಿ, ಏನೇ ಒಂದು ಲೈಫಲ್ಲಿ ಆಗಿದ್ರು ಅಥವಾ ಆಗ್ತಾಯಿದ್ರು ಅದು ಒಳ್ಳೇದಕ್ಕೆ, ನಮ್ಮ ಒಳ್ಳೇದಕ್ಕೆ ಅಂತಲೇ ನಾನು ಅಂದ್ಕೊಳ್ಳುವಂಥದ್ದು. ಸೊ ಇವತ್ತೇನೋ ಒಂದು ಆಗಿದೆ ಅನ್ನೋ ಥರ ಆದರೆ ಮುಂದೆ ಏನೋ ಒಂದು ನಮಗಿದೆ ಅಂತ ತುಂಬಾ ನಂಬೋಳು ನಾನು. ಸೊ ಅದರಲ್ಲೂ ನಾನು ಇಷ್ಟಪಟ್ಟಿರುವಂಥ ದೇವರನ್ನ ತುಂಬಾ ನಂಬೋಳು ನಾನು. ನನಗೆ ಒಂದಲ್ಲ ಒಂದು ರೀತಿ ನನಗೆ ಮುಂದೆ ಒಂದು ದಾರಿ ತೋರಿಸ್ತಾರೆ ಅಂತ ಯಾವಾಗಲೂ ನಂಬ್ತೀನಿ. ಸೊ ಇಷ್ಟು ಹೇಳ್ಬಲ್ಲೆ. ಸೊ ಇವತ್ತಿನ ಟಾಪಿಕ್ ಅಂತ ಏನಿಲ್ಲ, ಟಾಪಿಕ್ ಇಟ್ಕೊಂಡು ನಾನು ವಿಡಿಯೋನ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಸದ್ಯಕ್ಕೆ ಗೊತ್ತಾಗಬೇಕಲ್ಲ, ಬ್ಲಾಗ್ ಎಲ್ಲ ಸ್ಟಾಪ್ ಆಗಿತ್ತಲ್ಲ, ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಾಗಬೇಕಲ್ಲ ಮತ್ತೆ ಬ್ಲಾಗ್ ಬರ್ತಿದೆ ಅಂತ.
ನೀವೆಲ್ಲರೂ ಕೂಡ ನೋಡಿ ಅಂತ ಹೇಳ್ಬೋದು. ಸೊ ಹಾಗೆಯೇ ನೋಟಿಫಿಕೇಷನ್ ಎಲ್ಲ ಆಫ್ ಆಗಿದ್ರೂ ಕೂಡ ಆನ್ ಮಾಡ್ಕೊಳ್ಳಿ. ನಾನು ಮುಂದೆ ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಕೂಡ ನೋಡ್ಬೋದು, ನೀವೇ ಕೂಡ ನನಗೆ ಕಮೆಂಟ್ ಮಾಡ್ಬೋದು. ಇನ್ನೊಂದು ಕ್ಲಾರಿಟಿಯಾಗಿ ಹೇಳಬೇಕು ಅಂತಂದರೆ, ಕೆಲವೊಂದಿಷ್ಟು ನಮ್ಮ ಲೈಫಲ್ಲಿ ನಡೆಯುವಂಥ ಸಿಚುವೇಷನ್ಗಳಾಗಿರ್ಬೋದು, ನಮ್ಮ ಲೈಫಲ್ಲಿ ಆಗುವಂಥ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ಹೋಲ್ಡ್ ಮಾಡಬೇಕಾಗತ್ತೆ. ಸೋಷಿಯಲ್ ಮೀಡಿಯಾ ಬಂದಿದ್ದೀವಿ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡೋದಾಗಲಿ, ಹೆಂಗೆ ಬೇಕಂಗೆ ಪರ್ಸ್ನಲ್ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಾಗಲಿ ಅದು ಅಷ್ಟು ಸರಿ ಬರಲ್ಲ ಅಂತ ನನ್ನ ಒಂದು ಉದ್ದೇಶ. ಆ ಥರ ನಾನು ಯಾವಾಗಲೂ ಕೂಡ ಮಾಡಿಲ್ಲ. ನನಗೆ ಏನು ಬರುತ್ತೆ ತಾಟಿಗೆ, ನಾನು ಏನು ಅಂದ್ಕೊಂಡು ಮಾಡಬೇಕು ನಾನು ಅದನ್ನೇ ಮಾಡಿರ್ತೀನಿ. ಒಂದಿಷ್ಟು ವಿಷಯಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಸದ್ಯಕ್ಕೆ ನನಗೆ ಇಷ್ಟ ಆಗಲ್ಲ, ಹಾಗಾಗಿ ಸ್ವಲ್ಪ ಹೋಲ್ಡ್ ಮಾಡಿಟ್ಟಿರ್ತೀನಿ ಅಂತಲೇ ಅನ್ಕೊಬೋದು. ಸೊ ಇದರಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನನಗೂ ಕೂಡ ತೊಂದರೆ ಆಗೋದು ಬೇಡ ಅಲ್ವಾ, ಹಾಗಾಗಿ ಇನ್ನೇನಿಲ್ಲ. ಈಗ ನಾರ್ಮಲ್ ಡೈಲಿ ಬ್ಲಾಗ್ನ ಮಾಡ್ತಾ ಇದೆ, ಅದಾದಮೇಲೆ ಸ್ವಲ್ಪ ಗ್ಯಾಪ್ಟಾಗಿ ವೀಡಿಯೋಗಳನ್ನ ಮಾಡ್ತಾ ಇದೆ. ಅದರಿಂದ ತುಂಬ ನನಗೆ ವ್ಯೂಸ್ ಚೆನ್ನಾಗಿ ಬರ್ತಾ ಇತ್ತು. ಸೊ ಸಡನ್ಲಿ ನಾನು ಯಾರಿಗೂ ಕೂಡ ನಾನು ಇನ್ಫಾರ್ಮ್ ಮಾಡಿದೆ, ಸ್ಟಾಪ್ ಮಾಡಿಬಿಟ್ಟಿದ್ದೆ. ತುಂಬ ಜನ ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡ್ತಾ ಇಲ್ಲ, ನನ್ನ ವೀಡಿಯೋಗಳು ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಪರ್ಸ್ನಲಾಗಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಮೆಂಟ್ ಮಾಡಿದ್ದೀರಾ. ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ತುಂಬಾ ಕಮೆಂಟ್ಸ್ಗಳು ಬಂದಿತ್ತು. ನಾನು ಯಾವುದಕ್ಕೂ ಕೂಡ ನಾನು ಆನ್ಸರ್ ಮಾಡುವಂಥ ಸ್ಥಿತಿಲಿರಲಿಲ್ಲ. ಸೊ ಹಂಗಾಗಿ ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರಿಗೂ ಕೂಡ ನಾನು ಸಾರಿ ಕೇಳ್ಬಿಡ್ತೀನಿ, ಓಕೆನಾ. ಏನಂತಾರೆ, ನನಗೆ ಯಾವಾಗಲೂ ಹಂಗೇನೆ, ಒಂದ್ಸಲಿ ನನ್ನ ಮೈಂಡ್ ಅಪ್ಸೆಟ್ ಆಯಿತು ಅನ್ನೋದಾದರೆ, ಅಥವಾ ನಾನು ಏನೋ ಸರಿ ಇಲ್ಲ, ನನ್ನಲ್ಲಿ ಏನೋ ಸರಿ ಇಲ್ಲ ಅನ್ನೋ ಥರ ಆದರೆ ನಾನು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತೀನಿ. ಒಂದಷ್ಟು ದಿನ ಸೈಲೆಂಟಾಗಿ ಮತ್ತೆ ನನ್ನ ಮೈಂಡನ್ನು ನಾನು ರಿಕವರಿ ಮಾಡಿಕೊಂಡು ಮತ್ತೆ ಖುಷಿಯಾಗಿ ಮತ್ತೆ ಒಂದು ಅದೇ ಜೋಶಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬೋದು. ಹಾಗಾಗಿ ಕೆಲವೊಂದಿಷ್ಟು ಕಮೆಂಟ್ಗಳಿಗೆ ಆನ್ಸರ್ ಮಾಡಿದ್ದೀನಿ, ಕೆಲವೊಂದಿಷ್ಟು ಕಮೆಂಟ್ಗಳನ್ನ ನಾನು ರಿಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ ನಿಮ್ಮ ಕಮೆಂಟ್ಗಳಿಗೆ, ಅದಕ್ಕೋಸ್ಕರ ಮತ್ತೆ ಸಾರಿ ಕೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ಥರ ಆಗಲ್ಲ, ನೀವು ಏನೇ ಕ್ವಶನ್ಗಳಿಗೂ ಕೂಡ ನಾನು ಆನ್ಸರ್ ಮಾಡ್ತೀನಿ, ಓಕೆನಾ. ಮುಂದೆ ಸೊ ನೋಡೋಣ, ಮುಂದೆ ವ್ಲಾಗ್ ಮಾಡೋದಾ ಅಥವಾ ಮತ್ತೆ ಗ್ಯಾಪ್ಟಾಗಿ ವೀಡಿಯೋನ ಕಂಟಿನ್ಯೂ ಮಾಡೋದಂತ ಇನ್ನೂ ನನಗೆ ಅಷ್ಟು ಪ್ಲ್ಯಾನ್ ಇಲ್ಲ. ಯಾವ ರೀತಿ ವೀಡಿಯೋ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಸೊ ನೋಡೋಣ, ಮಾಡೋಣ. ಸೊ ಹಾಗೆಯೇ ಇವಾಗೆಲ್ಲ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಏನಿದ್ರು ದಸರಾ ವೇಕೆನ್ಸಿನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು. ಸೊ ನಮ್ಮದು ರಿಷುಮೋಕ್ಷಿಗೆ ಇನ್ನೂ ಒಂದು 3 ಡೇಸ್ ಎಕ್ಸಾಮ್ ಇದೆ. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿ ಇದೆ ಈ ವಾರ ಫುಲ್ಲು. ನಾನು ಈ ವ್ಲಾಗ್ ಮಾಡೋದಕ್ಕೂ ಒಂದು ವಾರದಿಂದ ಪ್ರಯತ್ನ ಪಡ್ತಾ ಇದ್ದೆ, ವ್ಲಾಗ್ ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆಲ್ಲ ಎಕ್ಸಾಮ್ ನಡೀತಿದೆಯಲ್ಲ, ಹಾಗಾಗಿ ಮತ್ತು ಅದೆಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವ್ಲಾಗ್ನ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೇನು ಸ್ಯಾಟರ್ಡೇ ಅಷ್ಟರಲ್ಲಿ ಅವ್ರಿಗೆ ಎಕ್ಸಾಮ್ ಎಲ್ಲ ಮುಗಿದು ದಸರಾ ಹಾಲಿಡೇಸು ಕೂಡ ಅವ್ರಿಗೆ ಸಿಕ್ಕೇ ಬಿಡುತ್ತೆ. ಸೊ ಆಮೇಲೆ ಮತ್ತೆ ಫ್ರೀ ಆಗ್ತೀನಿ. ಇವಾಗ ನವರಾತ್ರಿ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಈ ಸಲ ನವರಾತ್ರಿ ಹಬ್ಬದ ಪೂಜೆ ಏನಿರುತ್ತೆ ಅದನ್ನು ಯಾವುದನ್ನು ಕೂಡ ನಾನು ಮಾಡ್ತಾ ಇಲ್ಲ. ಆವಾಗಲೇ ಹೇಳ್ದಂಗೆ ನನಗೆ ಮೈಂಡ್ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ನಿಜ ಯಾವ ಕೆಲಸಕ್ಕೂ ಕೂಡ ಕೈ ಹಾಕಲ್ಲ. ಸೊ ಮನಸ್ಸಿಂದ ಏನೇ ಕೆಲಸ ಆಗಿರ್ಬೋದು, ಏನೇ ಆದ್ರೂ ಅದೊಂದು ವ್ಯರ್ಥ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಸಲ ಮಾಡ್ತಾ ಇಲ್ಲ, ನೆಕ್ಸ್ಟ್ ಸಲ ನೋಡೋಣ. ಮೇ ಬಿ ಸತಿನೂ ಮಾಡಿದೆ ಅಂತ ಅನಿಸುತ್ತೆ ನವರಾತ್ರಿ ಪೂಜೆನ ಬಂದು. ಸೊ ಹಾಗೆಯೇ ಏನೇ ಒಂದು ಡಿಪ್ರೆಷನ್ಗೆ ಹೋದ್ರೂ ಅಷ್ಟೇ, ಏನೇ ಒಂದು ಲೈಫಲ್ಲಿ ಇನ್ಸಿಡೆಂಟ್ ಅಂತಾರಲ್ಲ, ಆ ರೀತಿ ಗೊತ್ತಿಲ್ಲದೆ ಏನೇ ಒಂದು ನಡೆದೋದ್ರೂ ಅದರಿಂದ ಹೊರಗೆ ಬರಬೇಕು ಅಂದರೆ ತುಂಬಾ ಕಷ್ಟ ಆಗುತ್ತೆ, ತುಂಬಾ ಕಷ್ಟ ಆಗುತ್ತೆ. ಆ ಫೇಸ್ ಮಾಡಿ ಬಂದಿರ್ತಾರಲ್ಲ, ಅಷ್ಟು ಡಿಪ್ರೆಷನ್ ಅಂತ ಅಂದರೆ ಏನು ಅನ್ನೋದು ಅವರು ತಿಳ್ಕೊಂಡು ಅದನ್ನು ಫೇಸ್ ಮಾಡಿ ಯಾರು ಬಂದಿರ್ತಾರೆ ನಿಜ ಅವ್ರಿಗೆ ಪರ್ಫೆಕ್ಟಾಗಿ ಅದು ಅರ್ಥ ಆಗಿರುತ್ತೆ. ನಾವು ಯಾವ ಸ್ಥಿತಿಲಿ ಇರ್ತೀವಿ, ನಮ್ಮ ಮೈಂಡ್ ಯಾವ ಕಡೆ ಇರುತ್ತೆ, ನಾವು ಏನು ಮಾಡ್ತಿದ್ದೀವಿ ಕೆಲಸ, ನಾವು ಹೇಗಿರಬೇಕು ಅನ್ನೋದು ಕೂಡ ಅವ್ರಿಗೆ ನಿಜ ಗೊತ್ತಿರುತ್ತೆ. ಸೊ ಆ ಥರ ಒಂದು ಸಿಚುವೇಶನ್ನ ದಾಟಿ ಬಂದಿರುವಂಥವ್ಳು ನಾನು. ನೋಡೋಣ, ಲೈಫ್ ಹೀಗೆ ಇರಲ್ಲ, ಮುಂದೆ ಒಂದ್ಸತನಾದ್ರೂ ಲೈಫ್ ಚೇಂಜ್ ಆಗುತ್ತೆ. ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಎಲ್ಲದಕ್ಕೂ ಇರುತ್ತೆ. ಟರ್ನ್ ಆಗ್ತಾ ಇರೋ ಪಾಯಿಂಟ್ಗೂ ಕೂಡ ಒಂದು ಪುಲಿ ಸ್ಟಾಪ್ ಅಂತಲೇ ಎಲ್ಲದಕ್ಕೂ ಇರುತ್ತಲ್ವ. ಸೊ ಆ ರೀತಿ ಚೇಂಜ್ ಆದರೂ ಆಗ್ಬೋದು. ಸೊ ಅದ್ರ ಜೊತೆ ನಾನು ನಿಮಗೆ ಕೊಡುವಂಥ ಸಜೆಷನ್ ಏನಪ್ಪ ಅಂತಂದರೆ, ಲೈಫಲ್ಲಿ ಏನೇ ಆಗಲಿ, ಏನೇ ಕಳ್ಕೊಳ್ಳಿ, ಅಥವಾ ಏನೇ ಒಂದು ಇನ್ಸಿಡೆಂಟ್ ಆಗಲಿ, ಏನೇ ಒಂದು ನಡೀಲಿ, ಎಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಬಿಡಿ, ಅದೆಲ್ಲ ಒಳ್ಳೇದಾಗ್ತಾನೆ ಹೋಗುತ್ತೆ. ನಾವು ಎಷ್ಟು ನೆಗೆಟಿವ್ ಥಾಟ್ಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊತೀವೋ ಅಷ್ಟು ನೆಗೆಟಿವ್ ಆಗೇ ನಡೆಯುತ್ತಾ ಹೋಗುತ್ತೆ. ತುಂಬ ಜನ ನನಗೂ ಕೂಡ ಸಜೆಸ್ಟ್ ಮಾಡಿದ್ದಾರೆ. ಸೊ ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದು ಇನ್ನೊಂದು ದಿನ ಇರಲ್ಲ. ಈ ರೀತಿ ನಮ್ಮ ಕಷ್ಟಗಳಾಗಿರ್ಬೋದು, ನಮ್ಮ ಮನಸ್ಸಿನ ಭಾರ ಆಗಿರ್ಬೋದು, ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗೇ ಯೋಚನೆ ಮಾಡಿ. ಸೊ ಎಲ್ಲ ಒಳ್ಳೇದಾಗುತ್ತೆ. ಏನೋ ಒಂದು ಆಗಿದೆ ಅಂದರೆ ಏನೋ ಒಂದು ಮುಂದೆ ಆಗುತ್ತೆ ಒಳ್ಳೇದು ಅನ್ನೋದಕ್ಕೋಸ್ಕರ ನಂಬಲೇಬೇಕಷ್ಟೇ. ಸೊ ಇವತ್ತೇನೋ ಒಂದು ಆಗ್ಬಿಟ್ಟಿದೆಯಲ್ಲಪ್ಪ ಅಂತ ಇವತ್ತಿರುವಂಥ ದಿನಗಳನ್ನೂ ಕೂಡ ನಾವು ಕೆಡಿಸ್ಕೊಂಡ್ಬಿಟ್ರೆ ಏನೋ ಆಗ್ಬಿಡುತ್ತೆ. ನಾವು ನಿಜ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ನಾನು ಯಾವಾಗಲೂ ಹಿಂಗೇ ಆದಷ್ಟು ನಾನು ಏನೇ ಆದ್ರೂ ನನ್ನ ಲೈಫಲ್ಲೇ ಆಗಿರ್ಬೋದು, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಏನೇ ಒಂದು ಆಯಿತು ಅನ್ನೋದಾದರೆ ಬೇಗ ನಾನು ಅದರಿಂದ ಕಂಬ್ಯಾಕ್ ಆಗಿಬಿಡ್ತೀನಿ, ಬೇಗ ಒಂದು ರಿಕವರಿ ಆಗಿಬಿಡ್ತೀನಿ. ನನ್ನ ಮೈಂಡ್ ಆಗಿರ್ಬೋದು, ನನ್ನ ಮನಸ್ಸಾಗಿರ್ಬೋದು, ಬೇಗ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ಇವತ್ತು ಆಗಿದೆಯಾ 1-2 ಡೇಸ್ ಅಥವಾ 3 ಡೇಸ್ ಅಥವಾ 1 ವೀಕೇ ಆಗಲಿ, ಅದರಿಂದ ಹೊರಗೆ ಬರೋದಕ್ಕೆ ತುಂಬ ಟ್ರೈ ಮಾಡಿಬಿಡ್ತೀನಿ ನಾನು. ಆ ಥರ ನನ್ನ ಮೈಂಡನ್ನು ಮತ್ತು ನನ್ನ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕೆಲವೊಂದು ಸಲ ನಾವು ಅಂದ್ಕೊಂಡೇ ಇರಲ್ಲ, ಆಗಲೇ ಹೇಳಿದ್ನಲ್ಲ ಕೋಇನ್ಸಿಡೆಂಟ್ ಅಂತ, ಆ ಥರ ಅಂದ್ಕೊಂಡೇ ಇರಲ್ಲ. ಸಡನ್ನಾಗಿ ಏನಾದರೂ ಲೈಫಲ್ಲಿ ಬಂದು ಬೀಳ್ತು ನಮ್ಮ ಮುಂದೆ ಅನ್ನೋ ಥರ ಆದರೆ ನಿಜ ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಿ. ನಾವು ಬ್ಲ್ಯಾಂಕ್ ಆಗಿಬಿಡ್ತೀವಿ ಅಂತಲೇ ಅರ್ಥ. ತುಂಬ ಕಷ್ಟ ಇದೆ ಅದರಿಂದ ಹೊರಗೆ ಬರುವಂಥದ್ದು. ಆದರೆ ಎಲ್ಲ ಕೂಡ ನಮ್ಮ ಕೈಲೇ ಇದೆ, ನಮ್ಮ ಕೈಲೇ ಸಾಧ್ಯ ಅಂತ ಹೇಳ್ಬೋದು. ಆದಷ್ಟು ಹೊರಗಡೆ ಬರ್ಬೋದು. ಅದರಿಂದ ನಾವು ಮನಸ್ಸು ಪಡಬೇಕು. ನಮ್ಮ ಹತೋಟಿಲಿ ಅಂದರೆ ನಮ್ಮ ಕಂಟ್ರೋಲಲ್ಲಿ ನಮ್ಮ ಮೈಂಡ್ ಆಗಿರ್ಬೋದು, ನಮ್ಮ ಮನಸ್ಸಾಗಿರ್ಬೋದು, ನಮ್ಮ ಮಾತಾಗಿರ್ಬೋದು, ಅಥವಾ ಏನೇ ಒಂದು ನಾವು ಮಾಡುವಂಥ ಕೆಲಸಗಳನ್ನಾಗಿರ್ಬೋದು, ಈ ಟೈಮಲ್ಲಿ ಈ ರೀತಿ ಕೆಲಸ ಮಾಡಬೇಕು, ಇಂಥವ್ರ ಜೊತೆ ಈ ಥರ ಮಾತಾಡಬೇಕು, ಅಥವಾ ನನ್ನ ಮೈಂಡು ಬೇರೆ ಕಡೆ ಹೋಗ್ತಿದೆಯಾ ಅದನ್ನು ಯೋಚನೆ ಮಾಡಬಾರ್ದು.
ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ವಾ, ಏನು ಕೇಳ್ತಾ ಇಲ್ಲ ಅಂತ ನಾವು ಈ ರೀತಿ ಥಿಂಕ್ ಮಾಡ್ತಾ ಹೋದರೆ ಎಲ್ಲ ಕೂಡ ನಮ್ಮ ಒಂದು ಹತೋಟಿಲಿ ಇಟ್ಕೋಬೋದು ಅಂತಲೇ ಹೇಳ್ಬೋದು. ನೋಡೋಣ, ಹಾಗಾಗಿ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಥರ ಯಾರಾದರೂ ಒಂದು ಡಿಪ್ರೆಷನಲ್ಲಿದ್ದರೆ ಅಥವಾ ಯಾರಾದರೂ ಒಂದು ತುಂಬ ನಾವು ಇದರಿಂದ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ, ಇದರಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋರಿದ್ರೆ ದಯವಿಟ್ಟು ಅದನ್ನು ತಲೆಯಿಂದ ತೆಗೆದಾಕಿ. ನಿಮ್ಮ ಕೈಯಲ್ಲಿ ಎಲ್ಲನೂ ಆಗುತ್ತೆ, ಎಲ್ಲನೂ ಕೂಡ ನೀವು ಮಾಡ್ಬೋದು, ಆದರೆ ನೀವು ಮನಸ್ಸು ಕೊಡಬೇಕು ಅಷ್ಟೇ ಗೈಸ್. ಇದ್ರ ಬಗ್ಗೆ ಏನು ಅನ್ನಿಸ್ತು, ಏನಿದೆ ನಿಮ್ಮ ಅಭಿಪ್ರಾಯ ಅಂತ ಹೇಳಿಬಿಟ್ಟು ನನಗೆ ಕೊನೆಯಲ್ಲಿ ಕಮೆಂಟ್ ಹಾಕಿ. ಸೊ ಹಾಗೆಯೇ ಮುಂದೆ ಯಾವ ಟಾಪಿಕ್ ಮೇಲೆ ನಿಮ್ಮ ಮುಂದೆ ನಾನು ಬರ್ತೀನೋ ನನಗೆ ನಿಜ ಗೊತ್ತಿಲ್ಲ, ನೋಡೋಣ ಯಾವ ರೀತಿ ಕಮೆಂಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಸೊ ಆ ರೀತಿ ನಾನು ವಿಡಿಯೋನ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಸೊ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಸದ್ಯಕ್ಕೆ ಇದನ್ನು ಹೇಳಬೇಕಿತ್ತು, ಹಾಗಾಗಿ ಬಂದಿದ್ದೀನಿ. ಹಾಗೆ ಇದ್ರ ಜೊತೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಹೊಸಬ್ರೆಲ್ಲ ಯಾರೆಲ್ಲ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ನಿಮ್ದು ಏನಿರುತ್ತೆ ನಿಮ್ಮದು ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ನಾನು ವಿಡಿಯೋನ ಹಾಕೋದು ತುಂಬ ಡಿಲೇ ಆಯ್ತಲ್ಲ, ಆಫ್ ಆಗಿರೋ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ. ಹಾಗಾಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತೇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.